ಅಲ್ಲ ಹಂಗಲ್ಲ ಹಂಗೈತೆ ನೋಡೋದು ನಿನ್ನ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ಸಂಕ್ರಾಂತಿ ದಿನದ ವ್ಲಾಗ್ನ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾವು 5 ಗಂಟೆಗೆ ಎದ್ಬಿಟ್ಟು ಈ ಥರ ಎಲ್ಲ ರಂಗೋಲಿ ಎಲ್ಲ ಬಿಟ್ಟಿದ್ವಿ. ಬೆಳಗ್ಗೆನೇ ಎದ್ದು ಈ ಥರ ಅಕ್ಕಿ ಸೌಂಡ್ ಮಾಡೋದನ್ನ ಕೇಳೋಕ್ಕೇ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ, ನಾವು ಸ್ಟವ್ಗೆ ಫಸ್ಟ್ ಪೂಜೆ ಮಾಡ್ಕೊತಾ ಇದ್ದೀವಿ. ಯಾಕೆಂದರೆ ಕಡಲೆಕಾಯಿ ಗೆಣಸೆಲ್ಲ ಬೇಯಿಸ್ಬೇಕಲ್ಲ, ಅದಕ್ಕೆ ನಾವು ಫಸ್ಟ್ ಸ್ಟವ್ಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಈಗ ನೋಡಿ ಕಡಲೆಕಾಯಿ ಗೆಣಸೆಲ್ಲ ಬೇಯಕ್ಕಿಟ್ಟು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ನೋಡಿ, ನಾವು ಒಂದು ದೀಪ ಹಚ್ಚಿದ್ದೀವಿ. ಯಾಕೆಂದರೆ ಮಾಲೆ ಹಾಕಿಸ್ಕೊಂಡು ಹೋಗಿರೋರು ಇನ್ನೂ ಬಂದಿಲ್ಲ. ಅವ್ರು ಬರೋವರೆಗೂ ನಾವು ದೀಪ ಹಾರಿಸಲ್ಲ. ಸೊ ಹಂಗೆ ಇರುತ್ತದು. ಸೊ ನೋಡಿ, ಈಗ ಪೂಜೆ ಎಲ್ಲ ಆಯಿತು. ಸೊ ನೋಡಿ, ನಮ್ಮ ಮನೇಲಿ ಈ ಥರ ನಾವು ಪೂಜೆ ಮಾಡ್ತೀವಿ. ಮತ್ತು ಮಂಜೋರ್ಗೆ ಇವತ್ತು ರಜೆ ಇತ್ತು, ಹಂಗಾಗಿ ನಾವು ಸ್ವಲ್ಪ ಈಚೆ ಹೋಗಿ ಬರೋಣ ಅಂತ ಹೋಗಿದ್ವಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಯಾವುದು ಫೋಟೋಸ್ಗೆ ವೀಡಿಯೋಸ್ಗೆಲ್ಲ ಚೆನ್ನಾಗಿರುತ್ತೆ. ಫುಲ್ಲು ಹತ್ರದಲ್ಲೇ ಬಂದು ನಿಂತ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ನೋಡಿ, ಈಗ ಬೆಟ್ಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಏನಾದರೂ ಒಂದು ವೀಡಿಯೋ ಮಾಡಬೇಕು ಅಂದರೆ ಚೆನ್ನಾಗಿದೆ ಪ್ಲೇಸು. ಯಾರಾದರೂ ವೀಡಿಯೋ ಮಾಡ್ಕೋಬೇಕು ಅಂತ ಇದ್ದರೆ ಈ ಪ್ಲೇಸ್ ಹತ್ರ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಲೆಹೆಂಗಾ ಹಾಕ್ಕೊಂಡು ಹೋಗಿದೆ. ಯಾಕೆಂದರೆ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬದ್ದು ಯಾವುದಾದ್ರೂ ವೀಡಿಯೋ ಮಾಡ್ಬೋದಲ್ವ ಅಂತ ನಾನು ಹಾಕ್ಕೊಂಡೋಗಿದ್ದೆ. ಬಟ್ ಈ ಪ್ಲೇಸಲ್ಲಿ ಮಾಡಲಿಲ್ಲ ನಾನು. ನನಗೆ ಸಂಕ್ರಾಂತಿ ಹಬ್ಬದ್ದು ಒಂದು ವೀಡಿಯೋ ಶೂಟ್ ಮಾಡಬೇಕಂತ ಇಷ್ಟ ಇತ್ತು. ಸೊ ಹಂಗಾಗಿ ನಾನು ಒಂಥರ ತೆಂಗಿನ ತೋಟ, ಅಡಿಕೆ ತೋಟ ಈ ಥರ ನೋಡ್ತಿದ್ದೆ. ಆ ಥರ ತೋಟ ಇದ್ದರೆ ಅಲ್ಲೆಲ್ಲಾದರೂ ವೀಡಿಯೋ ಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ ನಾನು ಇದು ಲೆಹೆಂಗಾ ಹಾಕ್ಕೊಂಡು. ಸೊ ಈ ಪ್ಲೇಸಲ್ಲಿ ವೀಡಿಯೋಸ್ ಮಾಡಿದ್ದೀನಿ, ಬಟ್ ಸಂಕ್ರಾಂತಿ ಹಬ್ಬದ್ದು ವೀಡಿಯೋ ಮಾಡಿಲ್ಲ ನಾನು. ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ, ನೋಡಿ ಆಯಿತಾ. ನೋಡಿ, ಈಗ ಫೈನಲಿ ಸಿಕ್ತು. ನಾನು ಇಷ್ಟಪಟ್ಟು ಹುಡುಕ್ತಿದ್ದ ಥರ ಪ್ಲೇಸ್ ಸಿಕ್ತು. ಫೈನಲಿ ನಾವು ಒಂದು ತೋಟಕ್ಕೆ ಬಂದು ಇಲ್ಲೇ ಸಂಕ್ರಾಂತಿ ಹಬ್ಬದ ಒಂದೆರಡು ರೀಲ್ಸ್ ಶೂಟ್ ಮಾಡಿಕೊಂಡೆ. ಕೈಗೆ ಅಟ್ಕಂಗೈತೆ ನೋಡೋದು. ನಿನ್ನ ನೈಟ್ ಕರೆಕ್ಟಾಗೈತೆ. ಇದು ಯಾರ್ದು ತೋಟ ಗೊತ್ತಿಲ್ಲ ಅಂತಾನೆ ಅಲ್ವಾ ಕೇಳಿತ್ತು. ಫ್ರೆಂಡಾ? ಯಾವ ಫ್ರೆಂಡ್ದು? ಬಟ್ ಇಲ್ಲೆಲ್ಲ ನೀರಿದ್ರಿಂದ ನಂಗೆ ಹೋಗೋಕ್ಕಾಗಲಿಲ್ಲ. ಮುಂದೆ ಗಾಡಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಶೂಟೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಊಟ ಮಾಡಿಕೊಂಡು ಬರಬೇಕಾದ್ರೆ ಇಲ್ಲಿ ಮಾರಾಟ ಮೇಳ ಅಂತ ಬೋರ್ಡ್ ಹಾಕಿದ್ರು. ಸೊ ಏನೇನಿದೆ ಅಂತ ನೋಡ್ಕೊಂಬರೋಣ ಅಂತ ಒಳಗಡೆ ಹೋಗಿದ್ವಿ ನಾವು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ಐಟಮ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಮತ್ತು ಸರ ಮತ್ತು ಬ್ರಾಸ್ಲೆಟ್ ಎಲ್ಲ ತುಂಬ ಚೆನ್ನಾಗಿರೋದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಹೋಗಿ ತಗೊಳ್ಳಿ ಇಲ್ಲೇ. ಮತ್ತು ಚಿಕ್ಕ ಮಕ್ಕಳಿಗೆ ಬಟ್ಟೆ ಎಲ್ಲ ಇತ್ತು. ನನಗಂತೂ ತುಂಬ ಇಷ್ಟ ಆಗಿದ್ದು ಅಂದರೆ ಬ್ರಾಸ್ಲೈಟು, ಅದನ್ನ ತುಂಬ ಇಷ್ಟ ಆಯಿತು. ಬಟ್ ಒಂದು 400 ಏನೋ ಹೇಳಿದ್ರು ಅವರು. ಸೊ ಹಂಗಾಗಿ ಬೇಡ ಅಂತ ಬಂದೆ. ಅದು ತುಂಬ ಚೆನ್ನಾಗಿದೆ.
ಮತ್ತು ನಮ್ಮ ಪಾಪುಗೆ ಏನಾದ್ರು ತೊಗೊಂಡೋಗೋಣ ಅಂತ ನೋಡಿ. ಪಿಚಿ ಪಿಚಿ ಇದು आमला मुरब्बा बेटा नली का मुरब्बा बेटा नली का मुरब्बा मैंगो है मैम ट्राई कीजिएगा टेस्ट है कैसे मीडियम स्पाइसी मीडियम खट्टा रहता है मेथी मसाला मैंगो आता है मैंगो का ಸೊ ನೋಡಿದ್ರಿ ಅಲ್ವಾ ಏನೇನೋ ವೆರೈಟೀಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಈಗ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ನೈಟು ನಾವು ಎಲ್ಲಿ ಇಟ್ಕೊಂಬರೋಣ ಅಂತ ನಾನು ನಮ್ಮ ಪಾಪು ಸೊ ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಲವ್ ಯು.